ಮಗ ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತವ್ರೆ. ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು, ಫ್ಯಾನ್ ಕೊಟ್ರೆ ಎಸಿ ಕೇಳು, ಏನೇ ಕೊಟ್ರು ಡಬಲ್ ಕೇಳು. ನಾವ್ ವರದಕ್ಷಿಣೆಯಲ್ಲಿ ಬೈಕ್ ಕೊಡ್ತೀವಿ. ಇಲ್ಲ ನಂಗೆ ಕಾರ್ ಬೇಕು. ಸರಿ ಆಯ್ತು ಇಟ್ಕೋಲಿ. ಮತ್ತೆ ಒಂದ್ ಫ್ಯಾನ್ ಕೊಡ್ತೀವಿ. ಇಲ್ಲ ನಂಗೆ ಎಸಿ ಬೇಕು. ನಮ್ ಮಗಳನ್ ಕೊಡ್ತಿದೀವಲ್ಲ. ಇಲ್ಲ ನಂಗೆ ಅವ್ರ ಅಮ್ಮ ಬೇಕು. ಏನು ಕೊಟ್ಟಿದ್ ನನ್ನ ಮಗನಲ್ಲ ಅವ್ನ ಅಮ್ಮನ ಚೀಟಿ ಕರು ಇದು ದೇಶದಾಗೆ ಸಿಗಲ್ಲ. ಏನ್ ಕೆಲಸ ಮಾಡ್ತಿಲ್ಲ ನೀನು? ನಾ ಜನಕ್ಕ ಖುಷಿ ಕೊಡ್ತಾನೆ. ಹೌದಾ? ಒಂದ್ ರಾತ್ರಿಗೆ ಎಷ್ಟು ತಗಂತಿ? ವಿಡಿಯೋ ಮಾಡ್ತಾನೆ ಚಿಲ್ಡ್ರೆ ಇದ್ರೆ ಇಲ್ಲ ಹೋಗಪ್ಪ ಚಿಲ್ಡ್ರೆ, ನೀನ್ ಬೇರೆ ಬೆಳಗ್ಗೆ ಏನ್ ಸಮ್ ಹಿಂಗಂತೀರಾ ನೀವು? ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ಫೇಮಸ್ ಇದೀರಾ, ಎಲ್ಲಾ ಬಡವ್ರು ಯಾರಾದ್ರೂ ದುಡ್ಡು ಕೇಳಿದ್ರೆ ಕೊಡ್ಬೇಕು. ಇರೋಣ ನಾನೇ ಕೊಡ್ತೀನಿ, ಹಂಗೆಲ್ಲ ಮಾಡ್ಬಾರ್ದು, ಕೊಡ್ಬೇಕು. ತಗೊಳ್ಳೋಣ, ಇಟ್ಕೊಳ್ಳೋಣ. ಎಷ್ಟು ಸಂಬಳ ನಿಂಗೆ? ನನಗೆ 25,000. ಅವ್ನ್ಗೆ ಎಷ್ಟು ಕೊಟ್ಟೆ? 10 ರೂಪಾಯಿ ಕೊಟ್ಟೆ. 10 ರೂಪಾಯಿ ಕೊಟ್ಟೆ. ಎಷ್ಟು ಸೆಕೆಂಡ್ ಅಲ್ಲಿ ಕೊಟ್ಟಿಯಪ್ಪ? 15 ಸೆಕೆಂಡ್. 15 ಸೆಕೆಂಡ್ ಅಂದ್ರೆ 1 ನಿಮಿಷಕ್ಕೆ ಎಷ್ಟಾಯ್ತು? 60 ರೂಪಾಯಿ ಆಯ್ತು. 1 ಅವರ್ಗೆ 600 ರೂಪಾಯಿ ಆಯ್ತು. 1 ದಿವಸಕ್ಕೆ ಎಷ್ಟಾಯ್ತು? 1 ಲಕ್ಷ ಮೇಲೆ ಆಗೋಯ್ತು. ತಿಂಗಳಿಗೆ ಲೆಕ್ಕ ಮಾಡು. ತಿಂಗಳಿಗೆ 35 ಲಕ್ಷ ಇರ್ಬೋದು. ನಿನ್ಗೆ ಎಷ್ಟು ಸಂಬಳ? ನನಗೆ 25,000. ಹೋಗ ಒಂದು ಕಟಿಂಗ್ ಶೇವಿಂಗ್ ಮಾಡು. ನೀನೇ ಭಿಕ್ಷುಕ ಹಿಂಗಿದ್ದೀವಿ. ದೊಡ್ಡದಾಗಿ ದಾನ ಶೂರ ವೀರ ಕರ್ಣ ತರ ಮಾತಾಡ್ತೀಯ ಲೇ ನನ್ ಮನೆ. ಹೋಗ ಲೇ. ಸಿ ಇಂದ ಶುರು ಆಗೋ 10 ಪದಗಳನ್ನು ಹೇಳು. ಚಿಕ್ಕ ಸೀನ, ದೊಡ್ಡ ಸೀನ. ಅವನೇನಮ್ಮ ಕೇಳ್ತಾ ಇದ್ದಾನೆ? ಸರ್ ಕ್ಯಾಪಿಟಲ್ ಸೀನಾ ಸ್ಮಾಲ್ ಸೀನಾ ಅಂತ ಕೇಳ್ತಿದ್ದಾರೆ ಸರ್. ಕರೆಕ್ಟ್. ಅವಳಿಗೆ ಅರ್ಥ ಆಗಿದ್ದು ನಿಮ್ಗೆ ಅರ್ಥ ಆಗಿಲ್ಲ. ರ್ಯಾಪಿಡೋ ಬುಕ್ ಮಾಡಿದ್ರಾ? ಹೂನಪ್ಪ, ಕಣ್ ಕಾಣಲ್ಲ ನಂಗೆ. ನಮ್ಮವರೇ ಬುಕ್ ಮಾಡಿರೋದು. ಹೌದಾ? ಸರಿ ಸರ್, OTP ಹೇಳಿ ಸರ್. OTP ನ 730 ನಿನ್ ಕೈಯಲ್ಲಿ. ಇಲ್ಲಪ್ಪ, ನಿನ್ ಕೈಯಾರ ಕರ್ಕೊಂಡೋಗ್ ಬಿಡಪ್ಪ. ಕಣ್ ಕಾಣಲ್ಲ. ಸರಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಈ ಕಡೆ ಸರ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಣ್ಣ ಎಷ್ಟಾಯ್ತಣ್ಣ? 80 ರೂಪಾಯಿ ಆಗೈತಣ್ಣ. 80 ರೂಪಾಯಿ? 100 ರೂಪಾಯಿ ಆಯ್ತಪ್ಪ. ಹಾ ಸರ್. ಕರೆಕ್ಟ್ ಆಗಿ 20 ರೂಪಾಯಿ ಕೊಟ್ಬಿಡಪ್ಪ. ತಗೊಳ್ಳೋಣ. ಕರೆಕ್ಟ್ ಆಗಿ 20 ರೂಪಾಯಿ ಆಯ್ತಣ್ಣ ಇದ್ರಲ್ಲಿ. ಟೀಕಾ ಮುಚ್ಕೊಂಡು 20 ರೂಪಾಯಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಓಕೆ ಸರ್, ಓಕೆ ಇರಿ ಸರ್. ತಗೊಳ್ಳೋಣ. ಹೋಯ್ತಾರು. ಓಕೆ ಅಣ್ಣ, ಓಕೆ. ಅಮ್ಮನ ಅರ್ಧಗಿರ ನೋಟ್ ಕೊಟ್ಟು ನನ್ನ ಮಗ. ನಾನು ನನ್ನ ಗೆಳೆಯನ್ಗೆ ಹೇಳ್ತೀನಿ, ಹೊರಗಡೆ ಎಲ್ಲ ರಿಯಾಲಿಟಿ ಶೋ ಅವನು ಮಾಡಿದ್ದಾನೆ, ನಾನು ಮಾಡಿದ್ದೀನಿ. ಬಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಇದು ಬಿಗ್ ಬಾಸ್ ಗೆಳೆಯ, ಇದು ರಿಯಾಲಿಟಿ ಶೋ, ಕಾಮಿಡಿ ಶೋ ಅಲ್ಲ. ರಿಯಾಲಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ರಿಯಾಲಿಟಿ, ನಿನ್ ರಿಯಾಲಿಟಿ ಏನಿರ್ತದೆ ಅದನ್ನ ಪ್ರೊಜೆಕ್ಟ್ ಮಾಡೋದು ರಿಯಾಲಿಟಿ. ದಟ್ಸ್ ಕಾಲ್ಡ್ ರಿಯಾಲಿಟಿ ಶೋ. ಇದು ನೀನು ಓಡ್ತಾ ಇದೆಯಾ, ನಾನು ಓಡ್ತಾ ಇದೆಯಾ ಅದಲ್ಲ. ಓಡ್ತಾ ಇದೆಯಾ, ಆ ಕ್ಷಣಕ್ಕೆ ಓಡ್ತಾ ಇದೆಯಾ, ಅಷ್ಟೇ ಮ್ಯಾಟ್ರು. ಏ ಮಾವ ಹೇಳ, ಏನಾತ? ರೊಕ್ಕ ಮುಕ್ಕಳಿದ್ದಂಗ ಅದೇ ಹಂಗ್ಲಿ ಹೇಳಿ. ಎಲ್ಲರ ಕಡೆ ಇರುತ್ತ, ಯಾರು ಕೊಡಲ್ಲ ಮಾ. ಏನು ಲೇ? ಯಾರು ಒಲೇಕಿ? ನಿನ್ ಲವರ್ ಏನು? ಅಲ್ಲೂ ಹಾಕ್ಸುಳ್ ಮಗನ ಯಾರ್ದಾಳ ಹೋಗಿ ಕೇಳು. ಅಕ್ಕ ನಿಮ್ ಯಾವ್ರ? ನಿಮ್ದ ಹೆಸರೇನು? ಅಣ್ಣ ನಾನು ಊರ ಧಾರವಾಡ. ನನ್ನ ಹೆಸರ ನಂದಿನಿ ರೀ. ನಂದಿನಿ ಆತ. ಹಣ್ಮ್ಯಾ ಬರ್ಬರ್ತಾ ಬಾಳ ದಪ್ಪ ಆಗಕತಿ. ಏನಾದ್ರು ಕುಡಿಯಾಕತಿ ಒಳ್ಳೆ ದಿನ? ನಾನು ನಂದಿನಿ ಹಾಲು ಕುಡಿಯಾಕತ್ತೀನಿ ಒಳ್ಳೆ. ಯಾಕೋ ಮಗ ಪ್ರಕಾಶನ್ ಬರ್ಡೇ ಇವತ್ತು, ಅವ್ನ ಸ್ಟೇಟಸ್ ಹಾಕೊಂಡಿಲ್ಲ ವಾಟ್ಸಪ್ ಅಲ್ಲಿ. ಸುಮ್ನಿರೋ ಗುರು, ಏನ್ ಬಂದ್ ಪಾರ್ಟಿ ಕೊಡ್ತೀನಿ ಅವನು. ಮಗ ನನ್ನ ಹತ್ರ ಒಂದು ಐಡಿಯಾ ಐತೆ ಕಣ. ಏನ್ ಐಡಿಯಾ ಮಗ? ಮಾಡ್ತೀನಿ ನೋಡಿ ಇವಾಗ. ಹಲೋ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಗ. ಥ್ಯಾಂಕ್ಸ್ ಕಣೋ. ಹುಡುಗರೆಲ್ಲ ವೆಯ್ಟ್ ಮಾಡ್ತಾವ್ರೆ, ಪಾರ್ಟಿ ಕೊಡ್ಸಲ್ವೇನಾ? ಮೊನ್ನೆ ತಾನೇ ಹೊಸ ಕಾರ್ ತಗೋಬಿಟ್ಟೆ, ದುಡ್ಡಿಲ್ಲ ಕಣೋ. ಗುರು ನೀನೇನಿಲ್ಲ, ಸಿಂಪಲ್ ಗುರು. ಪಾರ್ಟಿ ಅಲ್ದೆಲ್ಲ ನಾನ್ ಖರ್ಚು ನೋಡ್ಕೋತೀನಿ. ಬರೀ ಫುಡ್ ನೋಡ್ಕೊಬಿಡು ಗುರು, ಸಾಕು ನೀನು. ದುಡ್ಡಿಲ್ಲ ಕಣೋ. 1 ನಿಮಿಷ ಇರೋ, ನಿನ್ ಹಳೇ ಕ್ರಶ್ ಯಾರೋ ಒಬ್ರು ಮಾತಾಡ್ತಾರೆ, ಮಾತಾಡು. ಹಳೆ ಕ್ರಶ್? ಹಾಯ್ ಪ್ರಕಾಶ್. ಹಲೋ, ಯಾರು? ನಾನ್ ಕಣೋ ರೇಷ್ಮಾ. ರೇಷ್ಮಾನಾ? ಓ ಹೇಳು. ಹುಟ್ಟುಹಬ್ಬದ ಶುಭಾಶಯಗಳು ಪ್ರಕಾಶ್. ಥ್ಯಾಂಕ್ ಯು ವೆರಿ ಮಚ್. ಏನ್ ಪಾರ್ಟಿ ಮುಗಿಸೋ ಜಿಪ್ನು ತನ ತೋರಿಸ್ತಿದ್ಯಾ? ಜಿಪ್ನು ತನ
ಎಲ್ಲ ಖರ್ಚು ನಾನೇ ನೋಡ್ಕೋತೀನಿ ಅಂತ ಹೇಳಿದೆ. ಎಲ್ಲಿಗೆ ಬರ್ಬೇಕು ಹೇಳು, ಈಗಲೇ ಬಾ ಮತ್ತೆ. ಬಂದೆ. A few moments later. ರೇಷ್ಮೆ ಹೋದ್ಲು. ಸರ್ ನನ್ನ ಫ್ರೆಂಡ್ ಹತ್ರ ಪಾರ್ಟಿಯಲ್ಲಿ ಜಾಸ್ತಿ ತಗೋಬಿಟ್ರೆ ಸರ್, ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ಬೇಕಾಗಿತ್ತು. ಸರ್ ಎಷ್ಟು ಜನ ಊಟ ಮಾಡಿದ್ದಾರೆ ಸರ್? ಸರ್ 100 ಜನ ಊಟ ಮಾಡಿದ್ದಾರೆ. 100 ಪೀಪಲ್ಸ್ ಮೇಲೆ ನಮ್ಮ ಹೋಟ್ಲಲ್ಲಿ ಊಟ ಮಾಡಿದ್ರೆ ಪಾರ್ಟಿ ಹಾಲ್ಗೆ ಯಾವ್ದೇ ತರ ಚಾರ್ಜಸ್ ಮಾಡಲ್ಲ ಸರ್. ಹಾಯ್ ಪ್ರಕಾಶ್, ನಾನ್ ಕಣೋ ರೇಷ್ಮಾ. ನಿಮ್ ಪಾರ್ಟಿ ಕೊಡ್ಸಿದಂತ ತುಂಬಾ ಖುಷಿ ಆಯ್ತು. ಬರ್ಲಾ ಪ್ರಕಾಶ್? ನಮಸ್ಕಾರ ಫ್ರೆಂಡ್ಸ್, ನಮ್ಮ ಮೈಸೂರು ಸರಸ್ವತಿಪುರಂನಲ್ಲಿರೋ ದೇವಿ ಹನುಮಂತು ಹೋಟೆಲ್ ನಲ್ಲಿ ಸಿಗೋ ಫುಡ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಇದು ವರ್ಲ್ಡ್ ಫೇಮಸ್. ಆದ್ರೆ ಇಲ್ಲಿ ವಿಷಯ ಏನಂದ್ರೆ ಅವರು ಈಗ ಹೊಸದಾಗಿ ಪಾರ್ಟಿ ಹಾಲ್ ನ ಸ್ಟಾರ್ಟ್ ಮಾಡಿದ್ದಾರೆ. 100 ಜನಕ್ಕಿಂತ ಹೆಚ್ಚು ಜನ ಊಟ ಮಾಡಿದ್ರೆ ಇಲ್ಲಿ ಪಾರ್ಟಿ ಹಾಲ್ ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಫ್ಯಾಮಿಲಿ, ಫ್ರೆಂಡ್ಸ್, ಗೆಟ್ ಟುಗೆದರ್ ಮತ್ತೆ ಬರ್ಡೇ ಪಾರ್ಟೀಸ್ ಏನೇ ಇದ್ರು ಇಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ನೀವು 100 ಜನದ ಮೇಲೆ ಊಟ ಮಾಡಿದ್ರೆ ಪಾರ್ಟಿ ಹಾಲ್ ಫ್ರೀ ಆಗಿ ಸಿಗುತ್ತೆ. ಅಣ್ಣವ್ರೆ, ಈ JCB ಎಲ್ಲ ನಿಮ್ದೇನಾ? ಇಲ್ಲ ನಿಮ್ ಪಕ್ಕದ ಮನೆ ಅಂಕಲ್ದು ಈ JCB. ಅಯ್ಯೋ ಪಲ್ಲಿ ಶಾಟ್ವೆ, JCB ಪಕ್ಕದಲ್ಲಿ ನಂದ JCB. ಮತ್ತೆ ಇವ್ರನ್ನ ಡ್ರೈವರು? ಇಲ್ಲ, ಇವ್ರು ನಿನ್ ಮದ್ವೆ ಆಗೋ ಹುಡುಗಿ ಬಾಯ್ ಫ್ರೆಂಡ್. ಅಯ್ಯೋ ಬೆಕ್ಕುರ್ತುಲ್ಲೇ ಡ್ರೈವಿಂಗ್ ಸಿಗ್ಬೇಕು ಕೂತ್ಕೊಂಡ್ರೆ ಡ್ರೈವರ್ ತಾನೇ ಅವನು. ಸ್ವಲ್ಪ ಬುದ್ಧಿ ಇದ್ರೆ ಉಪಯೋಗಿಸು. ಬುದ್ಧಿನ ಶಾಡತಾನೆ ಕಳ್ಸಿದ್ಯಾ? ನನ್ ಬಿಲ್ಡಿಂಗ್ ಕೆಲಸ ನಡೀತಿದೆ, ಅಲ್ಲಿ ನಿಮ್ JCB ಇಂದ ಒಂದ್ ಗೋಡೆ ನೋಡಿಬೇಕು. ಏನೋ ಲವಣೆ ನೋಡಿಬೇಕಾ? ಬನ್ನಿ ಹೋಗೋಣ. ಅಯ್ಯೋ ಕ್ಯೂರ್ ತುಲ್ಲೆ, ಅವ್ನು ಹೇಳಿದ್ ಗೋಡೆ ನೋಡಿಬೇಕು ಅಂತ. ಗೋಡೆ ನೋಡಿಬೇಕಾ? ಬನ್ನಿ ಹೋಗೋಣ. ಯಾವ ಏರಿಯಾ ನಿಮ್ದು? ಲೆಗ್ಗೇರಿ, ಟಿಕಾಕೇರಿ. ಅಣ್ಣವ್ರೆ, ನಿಮ್ ಕಿವಿ ಆಪರೇಷನ್ ಮಾಡಿಸ್ಕೊಳ್ಳಿ. ಹೈದರಾಬಾದ್ ಅಲ್ಲಿ ಒಳ್ಳೆ ಡಾಕ್ಟರ್ ಅವ್ರೆ. ಏನೋ ಮಿಯಾ ಖಲೀಫಾ ತಿಗ್ದಲ್ಲಿ ಕುರ ಆಗೋಯ್ತಾ? ಅವಳಿಗೆ ಹೈದರಾಬಾದ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತವಳ. ಅವ್ನ ಅಜ್ಜಿನ ಬಡಿಯ ಏನ್ ಹಿಂಗಾಗೋಯ್ತು? ಇವಾಗ ಯಾರು ವಿಡಿಯೋ ನೋಡ್ಕೊಂಡು ಹೊಡ್ಕೊಳತ್ ಗುರು. ಸೌಕಾರ ದೊಡ್ಡ ಗಾತಾಗಿತ್ತು, ದೊಡ್ಡ ಗಾತಾಗೈತಿ. ಅಂತದೇನು ಘಾತ ಆಗೈತು? ಸೌಕಾರ ಸಂಗ್ಯಾನ್ ಹೆಂಡತಿ ಕೂಡ ನೀವ್ ಇದ್ದಿದ್ದು ಸಂಗ್ಯಾ ಗೊತ್ತಾಗೈತಿ. ಸಂಗ್ಯಾ ಊರ್ ಬಿಟ್ಟು ಓಡೋಗ್ಯಾನ. ಹೌದಾ ಹುಲಿಯಾ? ಇದು ಖುಷಿ ವಿಚಾರ ಆತಲ್ಲ. ಏ ಹಾಫ್ ಸುಳೆ ಮಗನ ಸೌಕಾರ, ಸಂಗ್ಯಾ ಒಬ್ಬನೇ ಓಡೋಗಿಲ್ಲ, ನಿನ್ ಹೆಂಡತಿ ಕರ್ಕೊಂಡ್ ಓಡೋಗ್ಯಾನ. ನನ್ ಫ್ರೆಂಡ್ ಒಬ್ಬ ಮೂಗ ನನ್ನ ಹತ್ರ ಬಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನ್ ಕೇಳಲೆ ನಿಂಗ್ ಮಾತೇ ಬರಲ್ಲ, ನೀನ್ ಹೆಂಗೋ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀಯಾ ಅಂತ. ಅದಕ್ಕೆ ಅವನೊಂದು ಸ್ಯಾಂಪಲ್ ವಿಡಿಯೋ ಕಳ್ಸೋನೆ, ನೋಡ್ಕೊಂಡ್ ಬನ್ನಿ. ದೇವಾ, ನಿನಗ್ ಫಸ್ಟ್ ನೈಟ್ ಅಂದ್ರೆ ನಿಜವಾಗ್ಲೂ ಏನು ಅಂತ ಗೊತ್ತಿಲ್ವಾ? ನಿಜವಾಗ್ಲೂ ಏನು ಅಂತ ಗೊತ್ತಿಲ್ಲ. ಪಾಪ, ನಿನಗೆಲ್ ಗೊತ್ತಿರತ್ತೆ? ಹಗ್ಗ ಎಳಿಯೋ ಕೈಯಲ್ಲಿ ಸೀರೆ ಎಳಿ ಅಂತ ಹೇಳಿದ್ರೆ. ಅಯ್ಯಯ್ಯೋ, ಗುರು ಇಲ್ದೆ ಕಲಿಯೋ ವಿದ್ಯೆ ಏನಾದ್ರೂ ಇದ್ರೆ ಇದು ಒಂದೇ. ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ. ಅನ್ನ ರೂಮ್ ಬಾಡಿಗೆ ಅದ ಅನ್ರಿ? ಹಾ ಐತೆ, ತಿಂಗಳಿಗೆ 800 ರೂಪಾಯಿ ಬಾಡಿಗೆ. ನಾ ತಗೋರಿ. ಇದು ಅನ್ ರೂಮ್ ರೀ? ಚಾವಿ ರೀ? ಬಾಕಲ ಕುಲ ಐತ್ ನೋಡೋಗ. ಅನ್ನಾರ ನಾಯಿ ಮಕ್ಕೊಂಡ್ರಿ ಇಲ್ಲಿ? 800 ರೂಪಾಯಿದಾಗ ಏನ್ ಮಿಯಾ ಖಲೀಫಾ ಬಂದ್ ಮಕ್ಕೊಂತಾಳ ಇಲ್ಲಿ ಬಸುಡಿಗೆ? ಹಲೋ ಹಲೋ, ಎಲ್ಲಿದ್ಯಾ? ಇಲ್ಲೇ ಸರ್ಕಲ್ ಟೀ ಕುಡಿದ್ರಿ ಹೇಳು. ಲೋ, ನೀನ್ ಎಲ್ಲಿದ್ಯಾ? ಅಲ್ಲಿಂದ ಫಸ್ಟ್ ಮನೆ ಹೊಂಟೋಗು. ಯಾಕೋ? ಹೋಗೋ ಹೇಳ್ತೀನಿ. ಲೋ, ಯಾಕೆ ಹೇಳು? ಹೋದಾ? ಗೇಟ್ ಹಾಕು. ಲೋ, ಸಾಲದವ್ರು ಯಾರು ಹುಡುಕ ಬಂದವ್ರಿಗೆ ಹೇಳೋ. ಲೋ, ಅವ್ರಲ್ಲ ಕಣೋ, ಅವ್ರಕ್ಕಿಂತ ಮೇಲೆ. ಲೋ, ಮೊನ್ನೆ ಗಲ್ಲದೆ ಬೇರೆ ಮಾಡ್ಕೊಬಿಟ್ಟಿದೀನಿ. ಪೊಲೀಸರು ಯಾರು ಬಂದವ್ರು ಹೇಳಪ್ಪ. ಅದಕ್ಕಿಂತ ಡೇಂಜರ್ ಮನ್ಸರು ಕಣೋ. ಹೋಗೋ ಫಸ್ಟ್ ಮನೆ ಒಳಗೆ ಹೋಗೋ. ಯಾಕಂಡು ಹೇಳು. ಲೋ, ಈಗ್ಲಾದ್ರೂ ವಿಷಯ ಏನಂತ ಹೇಳೋ. ಲೋ, ಸರ್ಕಾರದಿಂದ ಆರ್ಡರ್ ಆಗಿಲ್ವೇನೋ ಬೀದಿ ನಾಯಿಗಳನ್ನೆಲ್ಲ ಇಟ್ಕೋಬೇಕು ಅಂತ. ಇನ್ನೆಲ್ಲ ಇಟ್ಕೊಂಡ ಬಿಡೋರು ಅಂತ ಅಂದ್ಬಿಟ್ಟು ಫೋನ್ ಹಾಕ್ದೆ ಮಚ್ಚ ಅಷ್ಟೇ. ಮಡ್ಗ ಫೋನಲ್ಲಿ ಯಾರು ಹೊಡೆದ್ರು? ಏನ್ ಕೇಳ್ತಿ ಬಾ ಅಣ್ಣ. ಒಂದ್ ಹಳಿ ಕಾರ ಗುಜರಿದವ್ರು ತಗೊಳಲ್ಲ ಅಣ್ಣ. ಅದಕ್ಕ ಅಂತ ಕಾರ ಹರಾಜಿಗೆ ಇಟ್ಟಿದ್ರು. ಅಂತದು 10 ಲಕ್ಷ ರೂಪಾಯಿಗೆ ಹರಾಜಿಟ್ಟಿದ್ರು. ಇಷ್ಟಾಕ್ ತುಟ್ರಿ ಅಂತ ಕೇಳಿದೆ ನೋಡು. ಈ ಕಾರ್ ಯಾರು ತಗೋತಾರ ಅವ್ರು ಆಕ್ಸಿಡೆಂಟ್ ಆಗಿ ಅವ್ರ ಮನೇನ ಹೆಂಡತಿ ಸಾಯ್ತಾಳಂದ್ರು. ನಾ ಹುರುಪನಾಗ 20 ಲಕ್ಷ ಕೊಡ್ತೀನಿ ನೋಡಂದೆ. ಅದಕ್ಕ ಹಿಂದೆ ಬಂದು ನಾನು ಹೆಣ್ತಿ ನೆತ್ತಿದ್ದು ನೋಡೇ ಇಲ್ಲ ನಾನು. ಮಾಡಿಕೊಂಡು ನಿಮ್ಮ ಪರ್ಸನಾಲಿಟಿಗಳನ್ನೆಲ್ಲ ಕೊಲೆ ಮಾಡ್ತಾ ಹೋದ. ಯು ಪೀಪಲ್ ಓಕೆ ವಿತ್ ಇಟ್? ಒಬ್ಬನ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನು ಆಗ್ಬಾರ್ದು. ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಮಗ ಸರಿ ಮಾಡ್ತೀನಿ. ನೆನ್ನೆ ಹುಡುಗಿ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ಮಗ
ನೆನೆ ಮೊದ್ಲು ಒಂದ್ ಹುಡುಗಿ ಮನೆಗೆ ಹೋದ್ವಿ. ಹುಡುಗಿ ನೋಡಕ್ ಸೂಪರ್ ಆಗಿದ್ಲು ಕಣ, ಆದ್ರೆ ಬಡವರು. ಇನ್ನೊಂದು ಹುಡುಗಿ ನೋಡಕ್ ಹೋದ್ವಿ ಕಣ, ಹುಡುಗಿ ನೋಡಕ್ಕೆ ಸುಮಾರಾಗಿದ್ಲು. ಅವ್ರಪ್ಪ ಕೋಟಿ ಕೊಡ ಮಗ. ಪಟ್ ಅಂತ ದುಡ್ಡು ನೋಡ್ಬೇಕಬಿಟ್ಟ, ದುಡ್ಡೇ ಬರ್ತದೆ ಕೊನೆ ತನಕ. ಬಡವ್ರ ಮಕ್ಕಳನ್ನ ಸಂಸ್ಕಾರದಿಂದ ಬೆಳೆಸಿರ್ತಾರೆ, ಅದೇ ಶ್ರೀಮಂತರ ಮಕ್ಕಳನ್ನ ಪಬ್ಬು ಕ್ಲಬ್ಬು ಗಬ್ಬು. ನನ್ಗೆ ಯಾಕೋ ನಿನ್ನ ಆ ಬಡವ್ರ ಹುಡುಗಿ ಮದುವೆ ಬೆಸ್ಟ್ ಅನ್ಸುತ್ತಪ್ಪ. ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ ಮಗ ನಾನು. ಇಲ್ಲ ಕಣ, ನೀನ್ ಹೇಳ್ದಂಗೆ ಆ ಬಡ ಹುಡುಗಿನೇ ಮದುವೆ ಆಯ್ತೀನಿ ಕಣ. ಒಳ್ಳೆ ಇದಾರ ಮಚ್ಚಿ. ಅಂದಾಗೆ ಆ ಕೋಟಿ ಕುಳ ಅಂದಲ್ಲ, ಅವಳ ನಂಬರ್ ಇದ್ರೆ ಕೊಡ್ತೀಯಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ತಾಕತ್ತೇನು ನಾವು ತೋರ್ಸೋದು ತಪ್ಪಲ್ಲ ಅಣ್ಣ. ನಮ್ಮ ತಾಕತ್ ಇದೆ ಅಂತ ಓದಲೆಲ್ಲ ತಾಕತ್ ತೋರ್ಸೋದು ತಪ್ಪು. ಈಗಲೂ ಹೇಳ್ತಾ ಇದೀನಿ, ಎಲ್ಲಿ ತೋರ್ಸ್ಬೇಕೋ ತೋರಿಸಿ. ನಾವೇನು ಅನ್ನೋದು ಸಮಾಜಕ್ಕೆ ಗೊತ್ತಾಗೋದು ಯಾವಾಗ ನಾವು ಬೆಳೆಯೋದು, ನಿಲ್ಲೋದು, ಗೆಲ್ಲೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಲ್ಲಿ ಯಾವಾಗ ಹೇಗಿರ್ಬೇಕೋ ಹಾಗಿರ್ಬೇಕಾಗತ್ತೆ, ಅದೇ ತೋರ್ಸೋದು. ಅಯ್ಯೋ ಯಾಕೇನಾಯ್ತು? ನಾನು ನಮ್ ತಾತ ಹತ್ರ ಹೋಗಿ ಒಂದು ಕ್ವಶನ್ ಕೇಳ್ದೆ. ತಾತ, ಆಗಿನ ಕಾಲದಲ್ಲಿ ಇಂಟರ್ನೆಟ್ ಇದ್ದಿಲ್ವಲ್ಲ, ಟೈಮ್ ಪಾಸ್ಗೆ ಏನ್ ಮಾಡ್ತಿದ್ವಿ? ಅದಕ್ಕೆ ನಿಮ್ ತಾತ ಏನಂದ್ರು? ಹೋಗಿ ನಿಮ್ ಚಿಕ್ಕಪ್ಪವ್ರನ್ನ ಕೇಳು. ಚಿಕ್ಕಪ್ಪವ್ರನ್ನ ಕೇಳತ್ತಾನೆ. ನನಗೆ ತಲೆ ಕೆಟ್ಟೋಗ್ ಬಿಡ್ಲಿಲ್ಲ, ಹೋಗಿ ಕೇಳ್ಬಿಟ್ಟೆ. ಬಡ್ಡಿ ಮಕ್ಳು 11 ಜನ ಉತ್ತರ ಕೊಡ್ಲಿಲ್ಲ. 11 ಜನನ? ನನ್ಗಂತೂ ಆ ಉತ್ತರ ಸಿಗೋವರೆಗೂ ನಾನು ಊಟನೂ ಮಾಡಲ್ಲ, ಏನು ಮಾಡಲ್ಲ. ಬರ್ತೇನೆ. ಓ, ನಿಮ್ ತಾತನ್ ಟೈಮ್ ಪಾಸ್ ಇದೇನಾ? ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಅಕ್ಕೋ, ನಿನಗಿದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಯಾಕೆ ಲವ್ ಮಾಡ್ತಾವನೆ ಅವಳನ್ನ? ಗಂಡ ಬಿಡ್ಬಿಡೋನಲ್ಲ. ಅಯ್ಯೋ ದೇವ್ರೆ, ನನ್ ಗಂಡ ದುಡಿಯಕ್ಕೆ ಅಂತ ಬೆಂಗಳೂರಿಗೆ ಹೋಗಿರೋದ ತಿಂಗ್ಳಿಕ. ಹೊಟ್ಟೆ ಬಾಡಿಗೆ ಅಂತ ಬಜಾರಲ್ಲಿ ಬೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಿದ್ದೆ. ಬೆಣ್ಣೆ ಬೇಕು ಅಂತ ಫೋನ್ ನಂಬರ್ ತಗೊಂಡು ನನ್ನೇ ಗದ್ದೆ ಕರ್ತಾನೆ ಮಗ. ಮೇಡಮ್, ಒಂದ್ ಮ್ಯಾಗಿ ಕೊಡಿ. ಇದನ್ನ ನಾನು ಲೆಕ್ಕದಲ್ಲಿ ಬರ್ಕೊಂಬಿಡಿ. ಮೇಡಮ್, ಒಂದ್ ಕೊಬ್ಬರೆಣ್ಣೆ ಬಾಟಲ್ ಕೊಡಿ. ಇದನ್ನು ನಾನು ಲೆಕ್ಕದಲ್ಲಿ ಬರ್ಕೊಂಬಿಡಿ. ಮೇಡಮ್, ಒಂದ್ ಟೂತ್ ಪೇಸ್ಟ್ ಕೊಡಿ. ಇದನ್ನು ನಾನು ಲೆಕ್ಕದಲ್ಲಿ ಬರ್ಕೊಂಬಿಡಿ. ಮೇಡಮ್, ಒಂದ್ ಪೌಂಡ್ ಬ್ರೆಡ್ ಕೊಡಿ. ಹಾಗೆ ಇದನ್ನು ನಾನು ಲೆಕ್ಕದಲ್ಲಿ ಬರ್ಕೊಂಬಿಡಿ. ತಂದೆ, ನಿಮ್ ಲೆಕ್ಕ ಬರ್ದೆ ನನ್ ಬುಕ್ಕೆ ತುಂಬೋಯ್ತು. ತಗೊಳ್ಳಿ ಮೇಡಮ್, ಹೊಸ ಬುಕ್ಕು. ಇನ್ಮೇಲಿಂದ ನನ್ ಲೆಕ್ಕ ಎಲ್ಲ ಇದ್ರಲ್ಲೇ ಬರೀರಿ. ಲೋ ಮಚ್ಚ, ಬಿರಿಯಾನಿ ಬರೋ ಮೊದ್ಲು ಇಷ್ಟೊಂದ್ ಸ್ಮೆಲ್ ಇದೆ ಅಂದ್ರೆ ಇನ್ ಬಿರಿಯಾನಿ ಬಂದ್ಮೇಲೆ ಇನ್ ಹೆಂಗಿರುತ್ತೋ? ಲೋ, ಅದು ನಾನು ಊಸ್ ಬಿಟ್ಟಿರೋದು. ಇನ್ನೊಂದ್ ಬೇಕಾ ಬಿರಿಯಾನಿ? ತಗೋ.